ಕರ್ನಾಟಕ ಪ್ರದೇಶ ಯುವ ಜನತಾದಳದ ರಾಜ್ಯ ಉಪಾಧ್ಯಕ್ಷರಾಗಿರುವ ಪ್ರತಾಪ್ ಆರ್ ಗೌಡ ಮತ್ತು ಅವರ ತಂಡದಿಂದ ಇಂದು ನಾಗರಬಾವಿಯ ಬಿಡಿಎ ಕಾಂಪ್ಲೆಕ್ಸ್ನಲ್ಲಿ ಒಕ್ಕಲಿಗರ ಕುಲತಿಲಕ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಶ್ರೀ ಕೆಂಪೇಗೌಡರ 517ನೇ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ರಕ್ತದಾನ ಮತ್ತು ನೇತ್ರದಾನ ಶಿಬಿರವನ್ನು ನಡೆಸಲಾಯಿತು. ಈ ಜಯಂತ್ಯೋತ್ಸವಕ್ಕೆ ಗಣ್ಯಮಾನ್ಯರು ಆಗಮಿಸಿ ಯಶಸ್ವಿಗೊಳಿಸಿದರು. ಬಂದಂತಹ ಸರ್ವರಿಗೂ ಲಘು ಉಪಹಾರವನ್ನು ಏರ್ಪಡಿಸಲಾಗಿತ್ತು. ಕೆಂಪೇಗೌಡ ಜಯಂತಿ ಇವತ್ತು ನಮ್ಮ ನಾಗರಬಾವಿ ಮತ್ತು ಬಿಡಿಎ ಕಾಂಪ್ಲೆಕ್ಸ್ನ ನಾಡಪ್ರಭು ಕೆಂಪೇಗೌಡ ಏನೊಂದು ಸೇವಾ ಸಮಿತಿ ವತಿಯಿಂದ ನಮ್ಮ ಪ್ರತಾಪ್ ಅವರ ಅಧ್ಯಕ್ಷತೆಯಲ್ಲಿ ಮುಂದಾಳತ್ವದಲ್ಲಿ ಪ್ರತಿ ವರ್ಷ ಇದೊಂದು ಆಚರಣೆ ಮಾಡ್ಕೊಂಡ್ಬರ್ತಿದ್ದು ಭಾಳ ವಿಶೇಷ. ಮೊದಲನೇದಾಗಿ ಈ ರಾಜ್ಯದ ಜನತೆಗೆ ಮತ್ತು ಬಹಳ ಮುಖ್ಯವಾಗಿ ಬೆಂಗಳೂರು ನಗರ ಜನತೆಗೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರು ನಗರವನ್ನು ಕಟ್ಟಿದಂತಹ ಕೆಂಪೇಗೌಡರು ಇವತ್ತು ಇಷ್ಟು ವರ್ಷ ಆದರೂ ಕೂಡ ಶತಮಾನಗಳು ಕಳೆದರೂ ಕೂಡ ಇವತ್ತು ಕೆಂಪೇಗೌಡರು ಅಂತ ಒಬ್ಬ ದೊಡ್ಡ ವ್ಯಕ್ತಿಯನ್ನು ಬೆಂಗಳೂರು ಕಟ್ಟಿದಂಥ ವ್ಯಕ್ತಿಯನ್ನು ಇವತ್ತಿನ ಯುವ ಪೀಳಿಗೆ ನೆನೆಸ್ಕೊಂಡು ಆ ಜಯಂತಿ ಆಚರಣೆ ಮಾಡ್ತಿರೋದು ಭಾಳ ಸಂತೋಷ. ಭಾಳ ವಿಶೇಷವಾಗಿ ನಾನು ಈ ಭಾಗದಲ್ಲಿ ಪ್ರಮುಖ ಮುಖಂಡರು, ನಮ್ಮ ಆರ್ ನಗರ ಕ್ಷೇತ್ರದ ಪ್ರಮುಖ ಮುಖಂಡರು ಇವ್ರದೇ ಆದಂಥ ಚಟುವಟಿಕೆ ಮುಖಾಂತರ ಈ ಒಂದು ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಒಂದು ಪ್ರತಾಪ್ ಗೌಡ ಅನ್ನೋ ಒಂದು ಹೆಸರನ್ನು ಏನು ಚಾಲ್ತಿಯಲ್ಲಿದೆ ಅವರ ಒಂದು ಮುತುವರ್ಜಿ ಮತ್ತು ಒಂದು ಅಭಿಮಾನ, ಬೆಂಗಳೂರು ಕಟ್ಟಿದಂತಹ ನಾಡಪ್ರಭು ಕೆಂಪೇಗೌಡರ ಮೇಲೆ ಇಟ್ಟುವಂಥ ಅಭಿಮಾನ. ಯಾಕಂದರೆ ಈ ಕಾಳಜಿ ಈ ಮುತುವರ್ಜಿ ಆ ರಾಜಕಾರಣಿಗಳಿಗೂ ಬರಲ್ಲ. ಇಷ್ಟೆಲ್ಲ ಅಭಿಮಾನ ಇಟ್ಕೊಂಡು ಇವತ್ತು ರಕ್ತದಾನ ಶಿಬಿರ ಇಟ್ಕೊಂಡಿದ್ದಾರೆ. ಅದೇ ರೀತಿ ಏನಪ್ಪ ಅಂದರೆ ರಕ್ತದಾನ ಶಿಬಿರವನ್ನು ಒಂದು ಜಯಂತಿ ಆಯೋಜನೆ ಮಾಡ್ಕೊಂಡು ಪ್ರತಿ ವರ್ಷ ಬರ್ತಾ ಇದೆ ಸರ್. ಏನು ಹೇಳ್ತೀರಿ ಸರ್? ಈ ಕೆಂಪೇಗೌಡ ಜಯಂತಿ ಶುಭಾಶಯಗಳು ಎಲ್ಲರಿಗೂ. ಏನಂತಂದರೆ ನಾವು ಈ ಮಾಗಡಿ ರಸ್ತೆ, ನಾವು ಮಾಗಡಿ ತಾಲೂಕವರಾಗಿರೋದ್ರಿಂದ ನಮಗೆ ಕೆಂಪೇಗೌಡರ ಮೇಲೆ ಒಂದು ಅಭಿಮಾನ ಇರೋದ್ರಿಂದ ನಾವೇನು ಮಾಡ್ತೀವಿ, ಈ ಬಿಡಿಎ ಕಾಂಪ್ಲೆಕ್ಸ್ ಆವರಣದಲ್ಲಿ ಕೆಂಪೇಗೌಡ ಜಯಂತಿನ ವರ್ಷದೂ ನಡ್ಸ್ಕೊಂಡು ಬರ್ತಾಯಿದ್ವಿ. ಎಲ್ಲ ಇಲ್ಲಿರೋ ಮುಖಂಡರು, ದೊಡ್ಡವರು, ಸ್ನೇಹಿತರು ಎಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ವಿ. ಅದೇನೋ ಒಂದು ನಮಗೆ ಒಂದು ಕೆಂಪೇಗೌಡರ ಮೇಲೆ ಇರೋ ಅಭಿಮಾನಕ್ಕೆ ನಾವು ಈ ಥರ ಒಂದು ನಿತ್ಯ ಆ ದಿನ ಒಂದು ರಕ್ತದಾನ ಇರ್ಬೋದು, ಮತ್ತು ಕಣ್ಣಿನ ದಾನ ಕೊಡೋರು ಮಾಡೋರು ಎಲ್ಲ ಮಾಡಬೇಕು. ಅದೇ ಥರ ನಮ್ಮ ಕುಣಿಗಲ್ ಡಿ ನಾಗರಾಜ್ ಅವ್ರ ಮಗ ಜಗದೀಶ್ ಅವರು ಬಂದಿದ್ದಾರೆ. ಹಂಗಾಗಿ ಎಲ್ಲ ಒಂದು ಸಂತೋಷದಿಂದ ಆಚರಿಸ್ತಾ ಇದ್ದೀವಿ ಸರ್. ಕೆಂಪೇಗೌಡರ ಅಭಿವೃದ್ಧಿ ಬಗ್ಗೆ ಸರ್ಕಾರಕ್ಕೆ ಏನು? ಸರ್ಕಾರ ಅದನ್ನು ನಾವು ಹೇಳಂಗಿಲ್ಲ ಸರ್. ಸರ್ಕಾರ ಯಾಕೆ ಅಂತಂದರೆ ಅವರು ಸರ್ಕಾರದಲ್ಲೇ ಕೆಂಪೇಗೌಡರು ಸಮಾಧಿ ಸಿಕ್ಕಿದ್ದು, ಆಯಿತಾ. ಅವರು ಇದರಲ್ಲೇ ಕಾಂಗ್ರೆಸ್ ಸರ್ಕಾರದಲ್ಲೇ ಸಮಾಧಿ ಅಂತ ಗುರುತಿಸಿದ್ದು. ಈಗ ಅವರೇ ಅದನ್ನು ಮಾಡಿಲ್ಲ ಮಟ್ಟಿಲ್ಲ ಅಂತಂದರೆ ಮತ್ತು ಅಲ್ಲಿ ಕೆಂಪೇಗೌಡರು ಸಮಾಧಿನೇ ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ಕೆಂಪೇಗೌಡರು ಹೆಸರಲ್ಲಿ ಲೇಔಟ್ ಮಾಡಿಬಿಟ್ಟು ಆ ರೋಡ್ಗೆ ಒಂದು ಎಸ್.ಎಂ. ಕೃಷ್ಣ ಅವ್ರ ಹೆಸರು ಇಟ್ಬಿಟ್ರೆ ಬರೋದಿಲ್ಲ. ಕೆಂಪೇಗೌಡರನ್ನ ಸಮಾಧಿನ ಗುರುತಿಸಿ ಅದನ್ನೊಂದು ದೊಡ್ಡ ಅಭಿವೃದ್ಧಿ ಮಾಡಿ ಒಂದು ದೊಡ್ಡ ಉದ್ಯಾನವನ ಮಾಡ್ಕೊಂಡ್ರೆ ಮಾಗಡಿ ತಾಲೂಕಿಗಾಗಲಿ, ಮಾಗಡಿ ಕೆಂಪೇಗೌಡರು ಬೆಂಗಳೂರು ನಗರ ಕಟ್ಟಿರೋದಕ್ಕೂ ಅದಕ್ಕೊಂದು ಅರ್ಥಪೂರ್ಣ ಆಗುತ್ತೆ ಸರ್.